ನಮಸ್ಕಾರ. ಬೆಂಗಳೂರು ಏಷ್ಯನ್ ಥಿಯೇಟರ್ ಅರ್ಪಿಸುವ ಹೊಸ ನಾಟಕ ಹದ್ದು ಮೀರಿದ ಹಾದಿ. ರಚನೆ ಪ್ರಸನ್ನ ಹೆಗ್ಗೋಡು, ನಿರ್ದೇಶನ ಸೂರ್ಯಕಾಂತ್ ಗುಣಿಕಿಮಠ್, ಸಂಗೀತ ದೇಸಿ ಮೋಹನ್, ವಸ್ತ್ರವಿನ್ಯಾಸ ಹಾಗೂ ರಂಗಸಜ್ಜಿಕೆ ಸಿದ್ರಾಮ್ ಕೊಪ್ಪರ್, ನಿರ್ವಹಣೆ ಆರ್ ನರೇಂದ್ರ ಬಾಬು. ಈಗ ನಿಮ್ಮ ಮುಂದೆ ಹದ್ದು ಮೀರಿದ ನಾಟಕ ಪ್ರದರ್ಶನ. ಬಾಂಗ ಕುಡಿಯೋಣ ಬಂದಿರೋ, ಎಲ್ಲಾರು ಸೇರಿ ಬಾಂಗ ಕುಡಿಯೋಣ ಬಂದಿರೋ. ಬೋಲೆ ಬಾಬಾಜಿ ಪ್ರಸಾದ ಕುಡಿಯೋಣ ಬನ್ನಿ, ಬೋಲೆ ಬಾಬಾಜಿ ಪ್ರಸಾದ ಕುಡಿಯೋಣ ಬನ್ನಿ, ಕುಡಿಯೋಣ ಬನ್ನಿ, ಕುಡಿಯೋಣ ಬನ್ನಿ, ಕುಡಿಯೋಣ ಬನ್ನಿ. ಏ ಬಾಂಗ್ತಾ ಇರೋದು ಬರ್ರಿ ಬರ್ರಿ ಬರ್ರಿ. ಆಯ್ತಲ್ಲ ಬಂದಿದ್ದು, ಬರ್ರಿ ಬರ್ರಿ ಬರ್ರಿ. ಕುತ್ತತೆ ಕತ್ತಕ್ರೆ ಗೋಡಂಬಿ ದ್ರಾಕ್ಷಿ ಹಾಕಿ ಬಾಂಗ್ತಾ ನೋಡಿ. ಬಾಂಗ ತಿಂದು ನಮ್ಮ ರಂಗ ಕುಣಿಯೋಕ ಹತ್ತಿದ್ದ ಕೋತಿ ಹಂಗ. ಬಾಂಗ ತಿಂದು ನಮ್ಮ ರಂಗ ಕುಣಿಯೋಕ ಹತ್ತಿದ್ದ ಕೋತಿ ಹಂಗ. ಸಂಗಯ್ಯನು ಕುಣದ ನಿಂಗಯ್ಯನು ಕುಣದ ಅವರ ಸಂಗಡ ಮಾದಯ್ಯನು ಕುಣದ. ಊರಿಗೆ ಊರೇ ಕುಣಿಯೋಕ ಹತ್ತಿತ್ತು ರಂಗ ಕುಣಿಯೋಚಿಗೆ. ಬಾಂಗ ಹಚ್ಚಿರೋ ಈಚೆಗೆ, ಬಾಂಗ ತಿಂದು ನಮ್ಮ ರಂಗ ಕುಣಿಯೋಕ ಹತ್ತಿದ್ದ ಕೋತಿ ಹಂಗ. ಇಂದ್ರನು ಕುಣದ ಚಂದ್ರನು ಕುಣದ ಅವರ ಸಂಗಡ ಚುಕ್ಕಿನು ಕುಣದು. ಮುಗಿಲಿಗೆ ಮುಗಿಲೆ ಕುಣಿಯೋಕ ಹತ್ತಿತ್ತು ರಂಗ ಕುಣಿಯೋಚಿಗೆ. ಬಾಂಗ ಹಚ್ಚಿರೋ ಈಚೆಗೆ, ಬಾಂಗ ತಿಂದು ನಮ್ಮ ರಂಗ. ಯಾವ ಎರಡು ಕಡೆ ಕುಡಿದು ಬಿದ್ದಿದ್ದಾನೋ ಏನೋ. ನಿಮ್ಮಂತ ಬಾಂಗ್ ಕುಡಿದ್ರೆ ಆಟಿಲ್ಲವ ಅವನಿಗೆ. ಅದೇ ಅಂತೀವಿ ತಾನೇ. ಸಮಾಜ ಮೇಲೆ ಹೋಗಿದ್ದೇನಾ? ಹೋಗಿದ್ದೆ. ಅದನ್ನ ಅಲ್ಲಿಂದಲೇ ತಂದೆ. ಬಾಬುಜಿ ಜೀವನ ಕಲಿಯಲಿಲ್ಲ, ಒಳಗಿದ್ರು ಅಂತ ಕಾಣುತ್ತೆ. ರಾಮ್ ಶರಣ ತಂದ್ಕೊಟ್ಟ. ಬಾಪೂಜಿ ಆರೋಗ್ಯ ತುಂಬಾ ಹಾಳಾಗಿದೆ ಅನ್ಸುತ್ತೆ. ಅದೇನಪ್ಪ ಒಳ ಕೂತ್ಕೊಂಡು ಬರೀತಾನೆ ಇದ್ದಂತ ರಾಮ್ ಶರಣ. ಉದಯಪುರದಿಂದ ಬಂದಾಗಿದ್ದವ್ರ ಆರೋಗ್ಯನೇ ಸರಿ ಇಲ್ಲ. ನಾವು ತಾಲೀಮ್ ಮಾಡೋ ಜಾಗಕ್ಕೆ ನೀವೇನು ಬರಬೇಡಿ, ನಾವೇ ನಿಭಾಯಿಸ್ತೀವಿ ಅಂತ ಹೇಳಿದೆ. ಆದ್ರೂ ನಮ್ಮ ಮಾತು ಕೇಳಿಲ್ಲ. ಆರೋಗ್ಯ ಮತ್ತಷ್ಟು ಬಿಗಡಾಯಿಸಿದೆ. ಏಯ್ ಬೋಲ ಮಂಟಪ ಬೇಗ ಆಯ್ತೇನಾ? ಊರಲ್ಲಿ ಡೆಂಗೂರ ಸಾಸ್ ಆಗಿದೆ. ಆಗ್ಬೇಕಾಗಿರೋ ಕೆಲಸ ಹೊತ್ತಿಗೆ ಸರಿಯಾಗಿ ಆಗ್ತಾ ಇದೆ. ದಿರ್ಸು ಪರದೆ ಬರ್ಬೇಕಾಗಿರೋ ಬರ್ತಾ ಇದೆ. ಆದ್ರೆ ಅದ್ರ ಮನೆ ಕುಡ್ಕೊಂಡು ವಿಶ್ವ ಬಿಟ್ಟು ಹೋಸಾಂಬ್ರೆ ನೀವೇನೇ ಹೇಳಿ ಆ ಕುಡುಕರ ನಾಟಕದಿಂದ ಬಿಡ್ಲಿಲ್ಲ ಅಂದ್ರೆ ಉತ್ತಮ ಆರೋಗ್ಯ ಆಯ್ತು. ಓಹ್, ನಾಟಕ ನೋಡ್ಲಿಕ್ಕೆ ಕಾಶಿ ನರೇಶ್ ಬೇರೆ ಬಂದಿದಾರಂತೆ. ಹೌದಪ್ಪ, ಏನ್ ಮಾಡೋದು? ಅವ್ರಲ್ಲಿ ಪ್ರತಿಭೆ ಇದೆ. ನಿಮ್ಮಲ್ಲಿ ಅದೇ ಇಲ್ವದು? ಏನು? ಪ್ರತಿಭೆ ಕಣಯ್ಯ. ಹಂಗೆ ಹೇಳಿದ್ರೆ ನೀನು ಬಾಯ್ಪಾಠನ ಮಾಡಿದ್ರೆ ಹಾಡು ಆಡ್ತೀನಿ. ಬಾಯ್ಪಾಠ ಮಾಡ್ಕೊಂಡಿದ್ಯಾ? ಹಾಡು ಆಡ್ತೀಯಾ? ನಾಲ್ಗೆ ಶುದ್ಧ ಮಾಡ್ಕೊಡು, ಆಮೇಲೆ ಮಾಡೋದಂತೆ. ಆಯ್ತು. ಈಗ ಹಳೆ ನಾಟಕದ್ದು ಒಂದು ಪುರಾತನ ಮಾತು ಹೇಳೋಣ. ಕಾಲೇ ನೀನು ಏನು ಅಂತ ನನಗೆ ತಿಳ್ಕೊಂಡ್ಬಿಟ್ಟಿದ್ದೀನಿ. ನೀನು ಆಮೇಲೆ ಮಾಡೋದಂತ ಹೋಗಪ್ಪ ಕಟ್ಸಿದ್ರೆ ಮಾಡಿ ಬಿಡ್ರಿ. ಅವ್ನು ಬರೋದಕ್ಕ ಮಾಡಿ ಬಿಡಿ. ಅಲ್ಲ ಶೂರನಾರ ಮಾಡ್ಬೋದಪ್ಪ. ಈಗ ನಾನು ರಾಜ್ಯ ಪದಗಿದ್ದೀನಿ, ನೀವು ಮಂತ್ರಿಯಾಗಿ ನಾವು ಖಾಲಿ ಮಂದಿ ಪುರೋಹಿತ ಯಾಕಾಗೋದು?
ನೀನ್ ನಮ್ ತಂಡ ಜಾತಿ ಬೈರವ ತಾನೆ ಎಲ್ಲ ಮಾಡ್ತಾರೆ ಅಲ್ಲಿ ಬಲೆ ಹಿಡಿದಿಲ್ಲವ ನೀನೇ ತಾನೆ ಆಗಲ್ಲ ನಾ ಕನಿಷ್ಠ ಪಕ್ಷ ಮಂತ್ರಿ ಪದವನ್ನು ಕೊಡಿ ಇಲ್ಲ ಜಾಗ ಖಾಲಿ ಮಾಡಿ ಇಲ್ಲ ಖಾಲಿ ನೀನ್ ಇತ್ತೀಚಿನ ಮಾತಾಡೋದು ಕಲ್ತಿದ್ಯಾ ನಿನಗೆ ಮಾತಿರೋ ಪಾತ್ರನ ಕೊಡಮ್ಮ ಅಮ್ಮ ಲೀಲಾವತಿ ಅವರೇ ಸ್ವಲ್ಪ ಅನ್ಬಾಮ ಮುಂದಕ್ಕೆ ಅಲ್ಲ ಹಂಗೆ ಅಲ್ಲಮ್ಮ ತಾಯಿ ಇಷ್ಟು ವಯ್ಯಾರವಾಗಿ ಸೀರೆ ಉಟ್ಟಿದ್ದಲ್ಲ ಅದು ಒಕ್ಕಲು ಕೆಳಗೆ ಅಲ್ಲ ಇವತ್ತು ನಾಟಕದಾಗ ನೀನು ಮುದುಕೆ ಅಂತ ನಾನು ಗೊತ್ತ ಪಾತ್ರ ನಾನ್ ಮೈಯಾರ ಮಾಡಿದ್ರೆ ಈ ಮೈಂಗೇನು ಕೊಡು ಎಲ್ಲ ಕೂತ್ಬಿಟ್ರೆ ಯಾರು ಬಂದ್ಬಿಟ್ಟಿದ್ರ ಬನ್ನಿ ನಾನೇನೋ ತಡ ಆಯ್ತು ಕಾಪುರಿ ಹೋಗಿದೆ ಶುರು ಮಾಡ್ರಿ ಕರೆಯೋ ಎರಡು ಹಿಡಿಬೇಕು ಒಂದಿದ್ರೆ ಆಗಲ್ಲ ಆಯ್ತು 2-3 ಹಿಡ್ಕಂತೀವಿ ತಾವು ಕೂತ್ಕೊಂಡ್ಬಿಡಿ ಸಾಕು ಯಾಕೆ ಏನಾಯ್ತು ಏನು ಆಗಿಲ್ಲ ಹಾಗಾದ್ರೆ ಶುರು ಮಾಡಬಾರ್ದು ಅಂತ ನೀನ್ ಹೇಳ್ತಾ ಇರೋದು ಬೀಗಿಗೋ ಬೇಕಂತ ಬಿಡುತ್ತಪ್ಪ ಕಾರಣ ಮಾಡ್ಬಾರ್ದು ನೀನ್ ಕಾಲಕ್ಕೆ ಬಂದ ಗೊತ್ತಾಗ್ಬಾರ್ದ ನಾವ್ ಏನ್ ಮಾಡ್ಬೇಕಂತ ಇಲ್ಲಿ ಬಂದವ್ರೆ ಇಲ್ಲೆಲ್ಲ ನಟರು ಸೇರ್ಕೊಂಡವ್ರೆ ನೀನು ಅಮಿತ್ ಕಣ್ ಸ್ವಲ್ಪ ಕೂತ್ರೆ ನಾವು ಶುರು ಮಾಡ್ತೀವಿ ಬರಯ್ಯ ಯಾಕೆ ಯಾಕಂದ್ರೆ ನಗೆ ಮಾಡಿದ್ದಾರೆ ಅದಕ್ಕೆ ಕುಟ ಬಂದಿದ್ದೀಯಾ ತಡುವ ಬಂದಿದ್ದೀಯಾ ದೂರಾಟ ಇದೆಯಾ ಹೋರಾಟ ಶಂಕರ ಮಿಶ್ರ ಇಲ್ಲಿ ವೈದ್ಯಕೀಯ ಹಿಂಸೆ ಹಿಂಸೆ ಅಲ್ಲ ನಾಯಕ ಓದಿಲ್ವರ ನೀನು ಬರೀ ಓದೋದೇನು ಬಾಯ ಪಾಠ ಮಾಡಿನಿ ಎಂತವನು ಹುಡುಗ ತಾನೆ ನಾನು ನಂದೇ ಕಿಸೆಯಿಂದ ನಂದೇ ಪಾವಳಿ ಖರ್ಚು ಮಾಡಿ 2 ತಾಸು ಎಂಡ ಅಂಗಡಿಯಲ್ಲಿ ಕೂತು ಸಾಧನೆ ಮಾಡಿ ಮುಂದಿದ್ದೇನೆ ಹೊಸ ರೀತಿಯ ರಂಗಭೂಮಿ ಹೊಸ ಓಟಕ್ಕೂ ಹೊಸ ಮಾತಾನೆ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ಬಯಲಾಟ ಕೆಟ್ಟೈತ ಬಯಲಾಟ ನೋಡ ನೀನ್ ಮಾತಾಡ್ ಸರಿ ಇರಲ್ಲ ಗೋಸಂಬಳೆ ನೀವು ಸ್ವಲ್ಪ ಹೇಳಿದ್ರೆ ಕುಡ್ಕೊಂಬರೋದು ಮನಸ್ಸು ನಡವಳಿಕೆ ಅಲ್ಲ ಅಂತ ಕುಡ್ಕೊಂಬರೋದು ಬೇರೆ ತಗೊಂಡ್ ಬರೋದು ಬೇರೆ ಯಾಕೆ ಹೋಗಲಿ ನೀನು ನಾಟಕಕ್ಕೆ ಬರ್ಕೊಂಡ್ಮೇಲೆ ಸರಿಯಾದ ಸಮಯಕ್ಕೆ ಬರ್ಬೇಕಯ್ಯ ಅದೇ ಬರೋದು ಬಂದಿರೋ ಕೆಲವರು ರೇಗಾಡೋದು ನಿಮ್ಮನ್ನ ಕಡೆಗೆ ನಾಟಕ ಹೆಂಗ ಮಾಡಕಂತದೆ ಉತ್ಸವ ಆಗಲ್ಲ ಮುಂದೆ ಆಗಲ್ಲ ಹೋಗ್ರಯ್ಯ ಅಪ್ಪ ಹೇಳ್ಬಿಡ್ತೀನಿ ನಾನು ಬರೋದು ಬೇಡ ಏನು ಬೇಡ ಅಂತ ಮಾಡ್ಕೊಂಡು ಹೋಗ್ರೆ ಎಲ್ಲ ಮಾಡಿಪ್ಪ ಖರ್ಚು ಆಯ್ತು ನಾನು ಒಬ್ಳೆ ಇದಕ್ಕೆ ಹೋಗ್ಬೇಕು ಆಯ್ತು ಇದಕ್ಕೆ ಯಾಕೋದು ಮುಂದಕ್ಕೆ ಹೋಗು ನೋಡಿ ನಾಳೆಯಿಂದ ನಾನು ಕುಡಿದು ಬರಲ್ಲ ಈಗ ಅವನು ಶುರು ಮಾಡಿ ಆಯ್ತಾ ಆಯ್ತು ನೀನು ಎಂತ ನಟ ಅಂತ ನಮಗೂ ಗೊತ್ತು ನಮ್ಮ ತಂಡದ ನಮಗೂ ಗೊತ್ತು ಇವರೆಲ್ಲ ಹೊರಗಡೆ ಇದ್ದಾರೆ ನೀನು ಒಳಗಡೆ ಇದೆಯಾ ನೋಡ ನಿನಗೆ ಅದೇ ಪಾತ್ರನ ಕೊಡ್ತೀನಿ ಅವನು ನಾಳೆ ಕುಡಿದು ಬರ್ತಾನೆ ತಡವಾಗಿ ಬರ್ತಾನೆ ಅವಾಗ ನೀನೇ ಪಾತ್ರ ಮಾಡ್ಕೊಂಡ ಆಯ್ತಾ ಕಾಲಿ ಕೂತು ನಾಟಕ ನೋಡು ಏನ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ ಏಯ್ ನಾನೇ ಪದ ನಿಕ ಅಮ್ಮ ಇದೇನು ಕಡಿಮಿಲ್ಲ ಮಂದಿರ ಇದು ದೇವ ಮಂದಿರ ಇದು ದೇವ ಮಂದಿರ ನೀವಲ್ರಯ್ಯ ಇವರು ರೇ ಹೊಸಂಬಳೆ ಅದೇ ಆಡ್ತೀರಪ್ಪ ಯಾವ್ದಾರ ಬಸ್ ಹಾಕ್ಬಿಟ್ರಿ ರೇ ಅಲ್ಲೇ ಆಡ್ತಾರ್ರಿ ಏಯ್ ಹಳೆದೇ ನೆಟ್ಟಗೆ ಆಡೋವಲ್ರಿ ಹೊಸದ್ ಬೇರೆ ಆಯ್ತು ಬಿಡ್ತಾರಯ್ಯ ಹೇ ಗಣಪ ಹೇ ಗಣಪ ಹರಸಯ್ಯ ಹರಸಯ್ಯ ಗಣಪ
ಗಣಪ ಸುಗಮವಾಗಲಿ ನಮ್ಮ ರಂಗಕಲಾಪ ನಮ್ಮಯ ನಟರೆಲ್ಲ ನೆನೆಯುತ್ತ ನಟಿಸಲಿ ನೋಡಲು ಬಂದವರು ರೆಪ್ಪೆ ಬಿಡಿಸಲೇ ನೋಡಲಿ ಹಾರೈಸಿ ಹರಸಯ್ಯ ಗಣಪ ಕುಂತೋರಿಗೆ ತಲುಪಲಿ ನಟನ ಪ್ರತಾಪ ಹೇ ಗಣಪ ಹೇ ಗಣಪ ಹೇ ಗಣಪ ಏನ್ ವಿಚಿತ್ರ ಅಂತೀವಿ? ಎಂತ ಅದ್ಭುತ ಅಂತೀನಿ. ಈ ಕಡೆಗೆ ಬರ್ತಾ ಇಲ್ಲ ಅಂತೀವಿ. ಬರ್ತಾ ಇದ್ದಾರ ಬರ್ತಾ ಇದ್ದಾರೆ ಅವ್ರು ಬರ್ತಾ ಇದ್ದಾರೆ. ಆಗ್ಬೋದು. ಅವರು ಈ ಕಡೆಗೆ ಬರ್ತಾ ಇದ್ದಾರೆ. ಯಾರು ಅವ್ರೇ ಪರದೇಶಿ. ನೀ ಸುಮ್ಮನೆ ನಿನಗೆ ಸ್ವಾರಸ್ಯವಾಗಿ ಹೇಳಲಿಕ್ಕೆ ಬರಲ್ಲ. ಯಾವ ಬರ್ತಾನೋ ಬರ್ಲಿ. ಕೋಶಿಗೆ ಪರದೇಶದಿಂದ ಬರೋದು ಕಡಿಮೆನಾ ನೋಡು. ನೀವಿಬ್ರು ನಮಗೆ ಈಗ ತೊಂದರೆ ಕೊಡಬಾರ್ದು ಅಷ್ಟೇ. ಕುಡಿದು ಮಾತಾಡ್ತಿಲ್ಲ ವಿಶ್ರಾಂತಿ ಕುಡಿಯಲಿದೆ ಅದ್ಭುತವನ್ನು ತಂದು ನಿಲ್ಲಿಸ್ತೀವಿ ನಿಮ್ಗಳ ಮುಂದೆ. ನೋಡಿ, ಕೂತ್ಕೊಂಡು ನಾಟಕ ನೋಡೋದಾದ್ರೆ ನೋಡಿ, ಈ ರೀತಿ ಎಲ್ಲ ತೊಂದರೆ ಕೊಡಬಾರ್ದು. ತಿಳಿತಾ? ಹಂಗಂದ್ರೆ ಹೆಂಗಾಗುತ್ತೆ ಲೀಲಾಬಾಯಿ? ಅಷ್ಟು ಉದಾಸೀನ ಮಾಡಿದ್ರೆ ಹೇಗೆ ಲೀಲಾಬಾಯಿ ಅವ್ರೆ? ಮಾತಾಡ್ರಿ ಹಿಡಿದ ಜೊತೆ ಮಾತಾಡ್ತಾರೆ ನಮ್ಮ ಪರದೇಶಿ ಅಂದ್ರೆ ಹಾಗ ನಿಮ್ಮೆಲ್ಲರೂ ಉದಾಸೀನ ಮಾಡಬಹುದೇನೋ? ಹೌದಾ? ಸತ್ಯನ ಜೊತೆ ಜೊತೆಗೆ ಏಳಲಿಕ್ಕೆ ಸಿದ್ಧವಾಗಿದ್ದ ಸತ್ಯ ಹೇಳ ಶವ ನಾಟಕ ಆಡ್ತೀವಿ ಅಂತೀರಿ. ಒಂದು ಸಣ್ಣ ಆಚರಣೆ ಜೀರ್ಣಿಸಿಕೊಳ್ಳೋದಂದ್ರೆ ಯಾಕೆ ಹೇಳಿ? ನನ್ನ ಜೊತೆ ಮಾತಾಡಿದ್ದ ನೀವು ನೋಡಿದ್ರ? ಎಡದ ಮುಖಕ್ಕೆ ಪಟ್ಟೆ ಸುತ್ತಿರ್ಲಿಲ್ಲಯ್ಯ. ಅದು ಅಲ್ಲಾಡದ್ದು ಬಿಟ್ಟು ಎಲ್ಲ ಗೊತ್ತಾಗ್ತದೆ. ಪರದೇಶಿ ಉತ್ತರ ಕೊಟ್ಟಾಗ ಸೋಕಾಕಿರೋ ವಸ್ತು ಹೊರಗಾಡೋದಿಲ್ವಾ? ಹಾಕೋದಾಗೋದಿಲ್ವಾ? ಬರೀ ಮಾತಾಡಿದ ಅಷ್ಟೇ ಅಲ್ಲ ನಮ್ಮ ಪರದೇಶಿ ಶವವಾಗಿಟ್ಟು ಕಾಚುಗಳು ಹಿಟ್ಟಾಗೆ ಕಿಸಿ ನಕ್ಕು ಮುಂದೆ ಹೋದ್ರು ಅಂತೀನಿ. ಅರೆ ಹೌದು ಮನಸ, ಅಷ್ಟೊತ್ತಿಂದ ನನ್ನ ತಲೆಯಲ್ಲಿ ಏನೋ ವಿಚಿತ್ರವಾಗಿತ್ತು ಅಂತ ಕೊಳಿತಾ ಇತ್ತು. ಇವಾಗ ಹೇಳಿತು ನೋಡು. ಏನ್ ಹೊಡಿತೀವಿ ಮನಸ? ಕಣ್ಣು ಮಿಟ್ಕಿಸ್ತಾನೆ ಅಮ್ಮ ಪರದೇಶಿ. ಕಣ್ಣು ಮಿಟ್ಟಿರ್ತಾರಿಲ್ಲ ಅಷ್ಟೇ ಅಲ್ಲ, ಕಣ್ಣಿನ ಮೇಲೆ ಹುಬ್ಬು ಇರಲಿಲ್ಲ, ಪ್ರಾಯಶಃ ರೆಪ್ಪೆ ಕೂಡ ಇರಲಿಲ್ಲ ಅಂತ ನನ್ನ ಅನುಮಾನ. ಒಂಥರ ಮೀನಿನ ಕಣ್ಣು ಅನ್ನೋದು ಯಾವಾಗ್ಲೂ ತೆರೆದೇ ಇರುತ್ತಲ್ಲ ಆ ಮಾದ್ರಿ. ಅಪ್ಪ ಶಾಶ್ವತ ಸತ್ತೋರ್ಕೊಂಡು ಅಂತ ಅನ್ಬೋದು. ಅಯ್ಯೋ ದೇವ್ರೆ ಕಾಪಾಡ್ದ ಮರ್ಗಸ. ಆ ದೃಷ್ಟಿ ಏನಾದ್ರು ನನ್ನ ಮೇಲೆ ಬಿದ್ದಿದ್ರೆ ನಾನು ಅಲ್ಲೇ ಮೂರ್ಛೆ ಬಿಟ್ಬಿಡ್ತಾ ಇದ್ದೆ. ಮೂರ್ಛೆ ಬಿಟ್ಬಿಡ್ತೇನೆ ಮಂಕೆ. ವಿಷಯ ತಿಳಿಸುವಾಗ ರೋಚಕವಾಗಿ ತಿಳಿಸ್ಬೇಕು ನಿಜ, ಆದ್ರೆ ಸತ್ಯಕ್ಕೂ ಹತ್ರವಾಗಿರ್ಬೇಕು. ಮರಿಬೇಡ. ಅವನು ವಿಚಿತ್ರವಾಗಿದ್ದ ಅನ್ನೋದಕ್ಕಿಂತ ಅವನ ಮುಖ ಭಿನ್ನವಾಗಿತ್ತು. ಹೇಳು ಭಿನ್ನವಾಗಿತ್ತು ಅಂತ ಮನಸ ಮನಸ ನೋಡ್ತಿದ್ದೆ ಏನು ಅಂತ ಹೇಳ್ತಿರೋ? ಹಿಂಗೆ ಮಳೆ ಹಾಕ್ತಿರೋ? ಹೇಳ್ತೀವಿ ಏನೋ ಅಲ್ಲಿಂದ ಅವನು ಹೊಸ ಹಾಸನ ಗಾಡಿ ತತ್ವ ತಲುಪುತ್ತಂತೆ. ಮೊದಲು ಜಲಾಸಿ ಘಾಟಿ, ಆಮೇಲೆ ನೀರ್ ಘಾಟಿ, ಆಮೇಲೆ ಲಲಿತ್ ಘಾಟಿ, ಅವೆಲ್ಲ ದಾಟಿ ತಾನೆ ದುಶಾಸನದ ಘಾಟಿ ತಲುಪೋದು. ಹೌದು, ಅವನು ಮುಂದೆ ಮುಂದೆ ನಾವು ಹಿಂದೆ ಹಿಂದೆ ಗೊತ್ತಿಲ್ಲ ವೇಷ ಧರಿಸಿ ಕಂಡು ಕಾಣದ ಹಾಗೆ ಅದು ಬಿಡದ ಹಾಗೆ ಅಲ್ಲಿ ಹೋಗಿತ್ತು. ಇಲ್ಲಿ ನನಗೆ ಜೊತೆಗೆ ಜೊತೆಗೆ ಸಾಧಾರಣ ಯಾತ್ರಿಕರು ನುರಿತಿಲ್ಲಿ ರೋಗಿ ಹೊಡಿತಾ. ಅಲ್ಲ, ಅವನು ಅಷ್ಟೊಂದು ವಿಚಿತ್ರ ವ್ಯಕ್ತಿ ಆಗಿದ್ರೆ ಯಾರು ಅವನನ್ನ ಗಮನಿಸಲಿಲ್ಲ ಯಾಕೆ? ಅದೇ ಅದೇ ಬಂದಿರಮ್ಮ, ಕಾಶಿವಾಸಿಗಳು ಒಪ್ಪುತಗಳನ್ನ ಗಮನಿಸೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಪವಾಡಗಳಂದ್ರೆ ಕೆಲವು ಕಾಶಿ ಸಮ. ಈ ನನ್ನ ಮಕ್ಕಳ ಕಾಶಿ ವಾಸಿಗಳಿಗೆ ಪವಾಡಗಳು ಎದುರು ಹಾದ್ರು ಸ್ವರ್ಗ ಜಾಗ ಮಾಡ್ಕೊಳ್ಳೋದಿಲ್ಲ ಅಂತೀನಿ. ಒಂಥರ ಅಸಕ್ಕೆ ಓಲಾದಲ್ಲಿ ತತೇಳಿ ಬಜಾರ್ನಲ್ಲಿ ಗಾಡಿಗಳ ಮೇಲೆ ಹೆಡಗಳು ಬರ್ತಾ ಇದ್ರೆ ಇಡೀ ಮೈಗೆ ಕೆಂಪು ಬಟ್ಟೆ ಸುತ್ಕೊಂಡು ಶಡಕೊಂಡು ಗಾಡಿ ಕುಳ್ಕದ ಒಮ್ಮೆ ಕುಳ್ಸ್ಕೋತಾ
ಪಟ್ಟಣದ ಪ್ರವೇಶ ಮಾಡ್ತಾ ಇದ್ರೆ ನಮ್ ಗಮನ ಎಲ್ಲಿರುತ್ತೆ? ರಸ್ತೆಯಲ್ಲಿ ಹೆಂಡತಿಗೆ ಜಿಲೇಬಿ ಕಟ್ಟಿಸ್ಕೋತ ನಿಂತಿರ್ತೀವಿ. ಗಾಳಿ ಅವಳಿಗೆ ಅಂತ ಗದರಿಸ್ದಾಗ್ಲೇ ನಮಗೂ ಗೊತ್ತಾಗೋದು ಪರಲೋಕ ಏನ ಮಾಡೋರು ಮತ್ತೊಬ್ರು ಬಂದ್ರು ಅಂತ. ಮುಂದೇನಾಯ್ತು ಅಂತ ಹೇಳ್ತೀರಾ ಹೆಂಗೆ? ಮುಂದೇನು ದುಶಾಸನದಿಂದ ದಾಟಿ ತಲುಪಿ ಪ್ರದೇಶಿ ಎತ್ತುವಾಗ ಕಲ್ಪಟ್ಟೆಯೊಂದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಹೇಳಿಕೊಂಡ. ಎತ್ತರವಾಗಿ ಕಲ್ಕಟ್ಟೆ ಹೊಂಗೆ ನಮ್ಮ ನಾರಾಯಣ ಶಾಸ್ತ್ರಿಗಳು ಸಂಜೆ ಪಾರಾಯಣ ಮಾಡೋದಿಲ್ವೇ? ಗುಂಡಾರ ಮಾಡಿಕೊಂಡು ಮದ್ರಾಸಿ ವಿದ್ಯರಿಗೆ ಬೆಂಗಾಲಿ ಮುದುಕರಿಗೆ ಆ ಕಟ್ಟೆಯನ್ನು ಸರಿ ಸರಿ ಪಾರಾಯಣದ ಕಟ್ಟೆ ಅಲ್ಲಿ ಅದನ್ನು ದಿವ್ಯ ತೇಜಸ್ಸಿನಿಂದ ಗಂಗೆಗೆ ಮುಖ ಮಾಡಿ ನಿಂತು ಪ್ರಕಾಶಮಾನವಾದ ಸೂರ್ಯ ತನ್ನ ಬೆನ್ನ ಹಿಂದೆ ನಗುತ್ತಿರುವಾಗ ಬಿಳಿಯ ಕೂದಲುಗಳು ಬೆಂಕಿ ಹತ್ತಿದಂತೆ ಹೊಳೆಯುತ್ತಿರುವಾಗ ಬಿಳಿಯನವನು ಕಾವ್ಯ ವಾಚನ ಮಾಡಿದನು. ವಚನ ಹೌದು, ಕಾವ್ಯ ವಾಚನ, ಗಟ್ಟಿ ಕಂಠ, ಶುದ್ಧ ಉಚ್ಚಾರಣೆ, ನಾಟಕೀಯ ನಿರ್ವಹಣೆ. ನಮ್ಮದೇ ಆದಿವಾಸಿ, ನಮ್ಮದೇ ಕಾಶಿ ಪಟ್ಟಣಕ್ಕೆ ಪದ್ಯ ಓದಿದ ಪರದೇಶಿ. ಹೀಗೆ ಹೀಗೆ ಕಾಶಿ ಎಂಬ ಕಟ್ಟಡ ಕಂಡೆನಯ್ಯ, ಜಾರು ಮೆಟ್ಟಿಲು ಜಾರೆಯರ ಕಂಡೆ, ಅರಗ ಸನ್ಯಾಸಿಯರ ಆಲಸುಗಳ ಕಂಡೆ. ಆದು ಗೆದ್ದರೆ ಅದ ಆದೀತು ಕಾಶಿ ಮಹಾದೆ. ಇನ್ನು ಬಾಬೂಜಿ ಅವ್ರು ಬಂದಿದ್ದು ಪ್ರೇಮ್ ಜೋಗಿ ಆಡ್ಬೋದು ಅಂತೀನಿ. ಹೌದೌದು, ಪರದೇಶದವನು ಅಂತಾರೆ, ಅದೇಂತಿದ್ದವ್ ನಾಟಕ ಅಂತೀನಿ. ಆಶ್ಚರ್ಯ ಅಲ್ಲ, ಆ ಪ್ರೇಮ ಜೋಗಿ ನಾಟಕದಲ್ಲಿ ಈ ಪದ್ಯ ಹಾಡುವ ಒಬ್ಬ ವಿದೇಶಿಯವನೇ. ಈ ನಾಟಕದ ಪಾತ್ರ ನಿಜ ಜೀವನದಲ್ಲಿ ಬಂದ್ಬಿಟ್ಟಿದೆಯಲ್ಲ. ದೇವೇ ಕಾಪಾಡ್ಬೇಕು ನಮ್ಮನ್ನ. ಅಷ್ಟದಿನ ಅದನ್ನೇ ನಾವು ಏನಾಯಿತದ್ದು? ನಾಟಕದ ಪಾತ್ರವು ಅಥವಾ ಪ್ರೇತವು ಕವಿಯ ಕಲ್ಪನೆಯೋ ಶಿವನ ಸೃಷ್ಟಿಯೋ ಒಂದೂ ಗೊತ್ತಾಗ್ತಾ ಇರಲಿಲ್ಲ ಅಂತೀನಿ. ಅಲ್ಲ, ಸುತ್ತ ಇತ್ತೀಚೆನ ಏನ್ ಮಾಡ್ತಿದ್ರು ಗಮನಿಸ್ಲಿಲ್ಲ ಈ ವಿಚಿತ್ರನ? ಗಮನಿಸ್ತಾ ಏನು? ಅಂಬಿಗರ ಕೇದಾರ ಇದ್ದಾರಲ್ಲ, ಅದೇ ಆ ಹುಡುಕಲ್ಲವನು. ಸ್ವಲ್ಪ ಹೇಳಿಸ್ಬಿಟ್ಟಿದ್ದಾನಿ, ಹೇಳಿಬಿಟ್ಟ. ಸೂಳೆ ಸನ್ಯಾಸಿ ಅಂತಲ್ಲ ಕಾಶಿ ಹೋಮನ ಮಾಡ್ತಿದ್ದ ಬೈದು ಅವ್ನ ಮೈ ಮೇಲೆ ಏರಿ ಹೋದ. ಒದಿತೀನಿ ಅಂತ ಹೋದ, ಒದಿಲಿಲ್ಲ. ಎದ್ದು ಹಾಗೆ ಇತ್ತು, ಕರ ಬಿಡ್ದ ಹಾಗೆ ಇಷ್ಟೆಲ್ಲ ಬಂದು ಬಿಟ್ಕೊಂಡು ನಿಂತೆ ಇದ್ದ. ಒಮ್ಮೆಲೆ ಕುಸಿದು ಬಿದ್ದ. ಆಗ ಊರೊಳಗೆ ಗೌರವ ಒಂದು ಪರದೇಶಿಗೆ ಗೌರವ ಕೊಟ್ಟು ಮಾತಾಡ್ಸಿದ್ರು. ಸ್ವಾಮಿ, ನಾವ್ ಯಾರು ಸ್ವಾಮಿ? ನಮ್ಮಿಂದ ಏನಾಗ್ಬೇಕು ಸ್ವಾಮಿ? ನಿಮಿತ್ತ ಅಪ್ಪಣೆ ಆಗ್ಬೇಕು. ನಾನು ಸಾಕ್ಷಾತ್ ಪ್ರತಿಭೆ ಹೌದು. ಚೇ ಎಲ್ಲಾದ್ರೂ ಉಂಟೆ ಅಲ್ಲ, ಮತ್ತೆ ಮುಂದೇನಂದವನು? ಬಾಬು ಹರಿಶ್ಚಂದ್ರ ಭರತೇಂದ್ರವರು ಎನಿಸುತ್ತಾರೆ. ಭರತೇಂದ್ರ ಹೆಸರು ಭರತೇಂದ್ರ ಹೆಸರಿಟ್ಟಿದ. ಹಾಗಾಗಿ ನಿರ್ಜನ ಈ ಕಡೆ ಒಟ್ಟು ಮಾಡಿ ತೋರಿಸಿದ್ರು. ಒಂದು ವೇಳೆ ಇಲ್ಲಿ ಇರ್ದಿದ್ರು ಇಲ್ಲಿರೋರಿಗೆ ಎಲ್ಲಿಯ ತಪ್ಪತ್ತಿರುತ್ತೆ ಅವನು. ಈ ಕಡೆನೆ ಬರ್ತಿದ್ರ? ಅವ್ರು ಹೋಗಕ್ಕೆ ಮುಂಚೆ ನಿಮಿತ್ತ ಮುಟ್ಟಿಸ್ಬಿಡೋಣ ಅಂತ ನಾವು ನದಿಗೆ ಎಷ್ಟು ಬಿದ್ದು ಕಾದಾರಿ ಇಟ್ಟು ಓಡ್ಬಂದ್ವಿ. ಬಾಬೂಜಿ ಅವರು ಹೆಸರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ ನಿಮ್ಮಳೆ. ಏನಿಲ್ಲ ಬಿಡಮ್ಮ, ಬಾಬೂಜಿ ಸ್ನೇಹಿತರು ಅಂದ್ರೆ ಆಶಾ ಪ್ರವೃತ್ತಿ ಇರ್ತಾರೆ. ಬರ್ಬಿಡಿ, ಇದೆಲ್ಲ ನಿನ್ ತಲೆಗೆ ಚೆಂದಾಗತ್ತ. ಅಗೋ ಅವರೇ ಬರ್ತಾ ಇದ್ದಾರೆ, ವಿದೇಶಿಯರು ಮನಸ ಅವ್ರು ಬರ್ತಾ ಇದ್ದಾರೆ. ನಾನು ಇನ್ನೇನಿಲ್ಲದ ಎಲ್ಲಾದ್ರೂ ಉಂಟೆ ಮೊದಲು ಈ ವಿಚಾರನ ಬಾಬೂಜಿ ಮುಟ್ಟಿಸ್ಬೇಕು. ಅಲ್ಲಿಂದ ಮುಂಚೆ ಪ್ರೆಸಿಡೆಂಟ್ ಮನೆಗೆ ನಡಿ 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 ನಡಿ. ಈ ಕಡೆ ಯಾರು ಬರ್ತಾವ ನೋಡ್ರಿ. ಬರುತ್ತಿಹನು ಬೇಡೆಂದರು ಬಿಡದೆ ಬರುತ್ತಿಹನು, ಬೆನ್ನೇರಿ ಬರುತ್ತಿಹನು, ಬೆನ್ನೇರಿ ಬರುತ್ತಿಹನು, ಹುಟ್ಟಿದ ಗಳಿಗೆಯಲ್ಲಿ ಗುಟ್ಟಾಗಿ ಬೆರೆತಿಹನು, ಬರುತ್ತಿಹನು ಬೇಡೆಂದರು ಬಿಡದೆ ಬರುತ್ತಿಹನು, ಬೆನ್ನೇರಿ ಬರುತ್ತಿಹನು, ಹೊತ್ತಲ್ಲ
ಬರುತಿಹನು 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 ಬೇಡೆಂದರು ಬಿಡದೆ ಬರುತಿಹನು. ತಾವು ನಮ್ಮನ್ನೇ ಹುಡುಕ್ತಾ ಇದ್ರಂತೆ. ಕ್ಷಮಿಸಿ, ಹರಿಶ್ಚಂದ್ರ ವಿನೋದ ನಾಟಕ ಸಭಾದವರು ನಾಟಕಾಭ್ಯಾಸ ಮಾಡುವ ಜಾಗ ಇದೆ ತಾನೆ? ಇದೆ, ನಾವೇ ಕಲಾವಿದ್ರು, ತಮಗೆ ಏನಾಗಬೇಕಾಗಿತ್ತು? ಬಾಬು ಹರಿಶ್ಚಂದ್ರ ಭರತೇಂದ್ರ ವಾಸವಾಗಿರುವ ಸ್ಥಳ ಗೊತ್ತಿದೆಯೇನು? ಅವರು ಪ್ರಖ್ಯಾತ ಕವಿ, ಪ್ರಖ್ಯಾತ ನಾಟಕಕಾರರು ಹಾಗೂ ಕಾಶಿಯ ಪ್ರಮುಖ ಪ್ರಜೆ. ಏ ಬರದೇವ್ರು ಯಾರು ಗೊತ್ತಿಲ್ಲ ಹೇಳಿ, ಅವ್ರು ನಮ್ಮ ಸಭಾಧ್ಯಕ್ಷ ಹೋಗ್ತೀನಿ. ಭರತೇಂದ್ರ ಮನೋರಿಗೆ ತಲುಪಿಸ್ಬೇಕಾ? ಹೇಳಿ, ತಮ್ಮಂತ ಅತಿಥಿಗಳನ್ನ ಸತ್ಕರಿಸಿದ್ರು ಎಲ್ಲಿಂದಲೋ ಸಂತೋಷ.